ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಬಹಳ ದಿನಗಳಿಂದ ಒಂದಷ್ಟು ವಿವಾದಗಳು ನಡೀತಾನೆ ಇದೆ. ಯಾವುದೇ ನ್ಯೂಸ್ ಹಾಕಿದ್ರು ಅದೇ ವಿಚಾರ, ಧರ್ಮಸ್ಥಳದ ವಿಚಾರವಾಗಿ ನಾವು ನೋಡ್ತಾ ಇದೀವಿ ಏನೆಲ್ಲ ಘಟನೆಗಳಲ್ಲಿ ನಡೀತಾ ಇದೆ ಅಂತ. ಯಾವ್ದು ಸತ್ಯ ಯಾವ್ದು ಸುಳ್ಳು, ಏನ್ ಕನ್ಕ್ಲೂಷನ್ ಬರುತ್ತೆ ಏನು ಗೊತ್ತಿಲ್ಲ. ಬಟ್ ನ್ಯೂಸ್ ಬರುತ್ತೆ, ನೋಡ್ತೀವಿ, ಇದು ಹೌದು ಅನ್ಕೊಳ್ತೀವಿ. ಆ ಸಮಯಕ್ಕೆ ಇದಾಗಿರ್ಬಹುದು, ಬರೀ ಇದೇ ಆಗ್ತಾ ಇದೆ ಅಂತ ಹೇಳ್ಬೋದು. ಇಷ್ಟೊಂದು ಈ ತರ ಆಗ್ತಾ ಇರುವಾಗ ಏನಾಗತ್ತೆ ಗೊತ್ತಿಲ್ಲ ಗುರುಗಳು. ಎಲ್ಲಾ ತರದ್ದು ನ್ಯೂಸ್ ಕೇಳ್ತಾ ಇದೀವಿ, ನೋಡ್ತಾ ಇದೀವಿ, ಓದ್ತೀವಿ, ಸೋಷಿಯಲ್ ಮೀಡಿಯಲ್ಲಿ ಬರುತ್ತೆ, ಅದೊಂದ್ ಸ್ವಲ್ಪ ಅನ್ಕೊಳ್ತೀವಿ, ಇನ್ಯಾರ ಹತ್ರನೋ ಚರ್ಚೆ ಮಾಡ್ತೀವಿ. ಆದ್ರೂ ನಮ್ಗೆ ಆ ಕನ್ಕ್ಲೂಷನ್ ಏನಂತ ಗೊತ್ತಾಗ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಈ ವಿಚಾರವಾಗಿ ತಾವೇನ್ ಹೇಳಕ್ ಇಷ್ಟಪಡ್ತೀರಾ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಾನು ಹೇಳಲಿಕ್ಕೆ ಏನೂ ಇಲ್ಲ. ಏನು ಅಂದರೆ, ಧರ್ಮಸ್ಥಳ ಆ ಹೆಸರೇ ಏನು ಸೂಚಿಸುತ್ತೆ ನೋಡಿ. ಧರ್ಮಸ್ಥಳ ಅದು ಕರ್ಮಸ್ಥಳ ಆಗಬಾರ್ದು, ಧರ್ಮಸ್ಥಳವೇ ಆಗಬೇಕು. ಈಗ ನಾನೇನಾದರೂ ಅದರ ಪರವಾಗಿ ಮಾತಾಡಿದ್ರೆ ಒಂದಷ್ಟು ಜನ ಇವರು ಅದಕ್ಕೆ ಸಂಬಂಧಪಟ್ಟವರು, ಆ ಗುಂಪಿಗೆ ಸಂಬಂಧಪಟ್ಟವರು, ಅವರು ಅದೇ ವೇಷ ಆಧ್ಯಾತ್ಮ ಅಂತ ಕೆಲವೊಂದಷ್ಟು ಜನ ಮಾತಾಡ್ತಾರೆ. ಅಥವಾ ಅದರ ವಿರೋಧವಾಗಿ ನಾನೇನಾದ್ರೂ ಮಾತನಾಡಿದ್ರೆ ಓಹೋ ಇವ್ರು ಅವ್ರವ್ರಿಗೆ ಆಗಲ್ಲ ಅಂತ ಇನ್ನೇನೋ ಮಾತಾಡ್ತಾರೆ, ಎರಡೂ ಬಿಂಬಿಸ್ತಾರೆ. ಅದಕ್ಕೆ ನಾನು ಪಕ್ಷಪಾತವಿಲ್ಲದೆ ಏನಾದ್ರು ಒಂದಷ್ಟು ಮೆಸೇಜನ್ನ ಕೊಡೋದಾದ್ರೆ, ಧರ್ಮಸ್ಥಳ ಅಂತ ಹೆಸರಿದೆಯಲ್ಲ, ಬಹುಶಃ ಅದು ನಿನ್ನೆ ಮೊನ್ನೆದಲ್ಲ. ಅದು ಒಂದು 800-900 ವರ್ಷಗಳ ಇತಿಹಾಸವಿದೆ ಆ ಸ್ಥಳಕ್ಕೆ. ಎಷ್ಟೋ ಜನ ಹೋಗಿ ಅಲ್ಲಿ ಅನ್ನ ಪ್ರಸಾದವನ್ನು ಊಟ ಮಾಡಿ ಬಂದಿದ್ದಾರೆ. ಕರ್ನಾಟಕದವರು ಬಹುಶಃ ಅಲ್ಲಿಗೆ ಹೋಗದೆ ಇರೋರು ಇಲ್ಲ ಅನ್ಕೋತೀನಿ. ಹೌದು ಗುರು. ಧರ್ಮಸ್ಥಳ, ಈ ಕುಕ್ಕೆ, ಇನ್ನು ಆ ಪ್ರಾಂತ್ಯದ ಎಲ್ಲಾ ದೇವಸ್ಥಾನಗಳೆಲ್ಲರೂ ಕೂಡ ಬಹುಶಃ ಹೋಗಿರ್ತಾರೆ. ಅನೇಕ ಪ್ರಾಂತ್ಯದ ಜನ ಹೋಗ್ತಾರೆ ಅಂದ್ರೆ ಕರ್ನಾಟಕದ ಪ್ರತಿ ಮನೆ ಕೂಡ ಆ ದೇವಸ್ಥಾನದ ಮಣ್ಣನ್ನು ತುಳಿದು ಬಂದಿರುತ್ತೆ. ನಾನೇನು ವ್ಯಕ್ತಪಡಿಸ್ತೇನೆ ಅಂತಂದ್ರೆ, ಇತ್ತೀಚೆಗೆ ಬಂದಿರೋವಂಥದ್ದು ಇವು ಯಾವ್ಯಾವ ಇದಾವಲ್ಲ, ಯೂಟ್ಯೂಬ್ಗಳಂತೆ ಮತ್ತೊಂದು ಟ್ಯೂಬ್ಗಳಂತೆ, ಇವೆಲ್ಲ ಬಂದು ಅದನ್ನು ಕಲುಷಿತ ಮಾಡೋದಕ್ಕೆ ನಾನು ನಿಮ್ಮನ್ನು ಪ್ರಶ್ನೆ ಮಾಡೋದು, ನಿಮ್ಮ ನಾಲೆಡ್ಜ್ ಏನಿದೆ? ಎಷ್ಟು ಜನ ಜ್ಞಾನಿಗಳಿದ್ದಾರೆ, ಎಷ್ಟು ಜನ ವಿಜ್ಞಾನಿಗಳಿದ್ದಾರೆ, ಎಷ್ಟು ಜನ IAS KASಗಳಿದ್ದಾರೆ. ಯಾರೋ ಒಬ್ಬಾತ ಅನಾಮಧೇಯ, ಅವನ ಮುಖವನ್ನು ತೋರಿಸ್ತಾ ಇಲ್ಲ. ನೀವು ನೋಡಿ, ಹೌದು ಗುರುಗಳೇ, ಅವನ ಮುಖವನ್ನು ತೋರಿಸ್ತಿಲ್ಲ. ಅವನು ಹೇಳೋದರ ಹಿಂದೆ ಇಷ್ಟು ಸರ್ಕಾರವೇ ಹಿಂದೆ ಹೋಗ್ತಾ ಇದೆ. ದಯವಿಟ್ಟು ಚೆಕ್ ಮಾಡಿ, ಪರೀಕ್ಷೆ ಮಾಡಿ. ನನ್ನ ಅಭ್ಯಂತರ ಇಲ್ಲ, ನೀವು ನಿಧಾನಕ್ಕೆ ಕೂಲಂಕಷ ಕೇಳಿಸ್ಕೊಂಡು ನಿಮ್ಮ ಸಮ್ಮತ ಸೂಚಿಸಿ, ಇಷ್ಟ ನಾನು ಕೇಳ್ಕೊಳ್ಳೋದು. ಅಲ್ಲಿಗೆ ಹೋಗ್ಬೇಕಾದ್ರೆ ಇವತ್ತೆಲ್ಲ ವಾಹನಗಳ ಸೌಕರ್ಯ ಇದೆ, ಎಲ್ಲ ಇದೆ. ಆವತ್ತಿನ ಕಾಲಕ್ಕೆ ಈ ಬಂಡಿ ಎತ್ತುಗಳು ಕಟ್ಕೊಂಡು ಎಷ್ಟೋ ಜನ ವಾರಗಟ್ಟಲೆ ಅಲ್ಲಿ ಹೋಗಿ ಸೇವೆ ಮಾಡಿ ಅಲ್ಲಿ ಪ್ರಸಾದ ಮಾಡಿ ಬರಬೇಕಾದ್ರೆ ಅದೊಂದು ಖುಷಿ, ಅದೊಂದು ಲೋಕ, ಅದೊಂದು ದಿವ್ಯಾನುಭೂತಿ. ಅಲ್ಲಿ ಮಂಜುನಾಥನ ಸೇವೆ ಮಾಡಿರುವಂಥವ್ರ ರಥೋತ್ಸವಗಳನ್ನು ಮಾಡತಕ್ಕಂಥ ಅದರಲ್ಲೊಂದು ಸೇವೆ ಮಾಡಿಕೊಂಡು ನಮ್ಮ ಜನ್ಮವನ್ನು ಪುನೀತ ಮಾಡ್ಕೊಳ್ಳುವಂಥದ್ದು ಧರ್ಮಸ್ಥಳ. ಅಲ್ಲಿ ಸುಳ್ಳು ಹೇಳೋ ಹಾಗಿಲ್ಲ, ಅಲ್ಲಿ ಸುಳ್ಳು ಹೇಳಲ್ಲ. ಬಾ ಮಂಜುನಾಥ ಮೇಲೆ ನೀನು ಪ್ರಮಾಣ ಮಾಡ್ಬಾ ಅಂತ ಕರೀತಾರೆ. ಇಲ್ಲಿ ಏನಾದ್ರೂ ಜಗಳ ಆದ್ರೆ ಮಂಜುನಾಥನ ಹತ್ರ ಹೋಗಿ ಪ್ರಮಾಣ ಮಾಡ್ಕೊಂಡು ಬರ್ತೀರಿ. ಹೀಗೆಲ್ಲ ಇದೆ. ನಾನೇನು ನಿಮ್ಮನ್ನ ಕೇಳ್ತೇನೆ ಅಂತಂದ್ರೆ, ಅಷ್ಟೆಲ್ಲ ಕೂಡ ವಿವಿಧ ರೀತಿಯಾಗಿರ್ತಕ್ಕಂಥ ಪ್ರಾಂತ್ಯದ ಜನರು ಬಂದು ಅಲ್ಲಿ ಪೂಜಾ ಸೇವಾ ಕೈಂಕರ್ಯಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಅಲ್ಲಿ ವಂಶ ಪಾರಂಪರ್ಯ ಇತಿಹಾಸವಿದೆ. ಅದೊಂದು ದೊಡ್ಡ ಮಟ್ಟದ ಕ್ಷೇತ್ರ. ಅನೇಕ ಜನರಿಗೆ, ಸಾವಿರಾರು ಜನಕ್ಕೆ ಅಲ್ಲಿ ಕೆಲಸ ಇದೆ. ಸಾವಿರಾರು ಜನ, ಲಕ್ಷಾಂತರ ಜನ, ಒಂದು ತಿಂಗಳಿಗೆ ಲಕ್ಷಾಂತರ ಜನ ಅಲ್ಲಿ ಊಟ ಮಾಡ್ತಾರೆ. ಇನ್ನು ಅಲ್ಲಿ ಸಾವಿರಾರು ಜನ ಉದ್ಯೋಗಗಳನ್ನು ಮಾಡ್ತಾರೆ. ಇನ್ನು ಅದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಮಹಿಳಾ ಸಂಘಟನೆಗಳು, ಆ ಮಹಿಳಾ ಸಮಾಜಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಕೆಲವೊಂದು ಆ ಕೆಲಸಗಳನ್ನು ಕೊಟ್ಟಿರ್ತಕ್ಕಂಥದ್ದು, ಆ ಮೆಡಿಸಿನ್ ಆಗಿರಬಹುದು, ಬಹಳ ಇದೆ. ಧರ್ಮಸ್ಥಳದ್ದು ಬಹಳ ಇದೆ. ಬಹುಶಃ ಇದೊಂದು ಕಪ್ಪು ಚುಕ್ಕೆ. ಈ ಕಪ್ಪು ಚುಕ್ಕೆ ಅನ್ನೋದನ್ನು ಕೂಡ ಈಗ ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ತೀನಿ. ಈಗ ನೀವು ಇದೆಲ್ಲ ಶೋಧನೆ ಮಾಡ್ತಾ ಇದ್ದೀರಿ. ಅವನ್ಯಾರೋ ಬರ್ತಾನೆ, ಈ ಕಳೆ ಬರ ಹಾತೆ ಕೊಡ್ತೀನಿ ಅಂತ. ಏನು ಕಳೆ ಬರ ತಗೊಡ್ತಾನೆ, ಅವನು ಹಣೆ ಬರ ಕೆಟ್ಕೊಂಡು ಹೋದಂಗಿದೆ. ಅಲ್ಲಿ ಕಳೆ ಬರ ಎಷ್ಟರ ಮಟ್ಟಕ್ಕೆ ಕೊಡ್ತಾನೆ ಗೊತ್ತಿಲ್ಲ. ಅಲ್ಲಿ ಬುರುಡೆ ಅಂತ ತಗೊಡ್ತಾನೆ, ಇವನು ಬುರುಡೆ ಬಿಡ್ತಾ ಇದ್ದಾನೆ ಅಷ್ಟೇ, ಅಲ್ಲಿ ಬುರುಡೆ ಕೊಡ್ತಾನೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಇಲ್ಲಿ ಕಲುಷಿತ ಆಗಿರೋದು ಹಿಂದ್ಗಡೆ
ನೀವು ಇಷ್ಟೆಲ್ಲ ಕೊಟ್ಟ ಮೇಲೆ ಏನು ಮಾಡ್ತೀರಿ? ಅದು ನನ್ನ ಪ್ರಶ್ನೆ. ಸರಿ, ಎಲ್ಲ ಆಯ್ತು, ಈಗ ಸಂಶೋಧನೆ ಮಾಡಿದ್ರಿ, 10 ಎಣ 20 ಎಣ 30 ಎಣ ತೆಗೆದು ಆಮೇಲೆ ಏನು? ನನ್ನ ಪ್ರಶ್ನೆ ಇದೆ. ಅದಕ್ಕೆ ಇಲ್ಲಿ ಮಾಧ್ಯಮವನ್ನು ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇವೆ ಅನ್ನೋದಾದರೆ, ಬಹುಶಃ ಇಲ್ಲಿ ಆ ಕ್ಷೇತ್ರದ ಧರ್ಮಾಧಿಕಾರಿಯಾಗಿರ್ತಕ್ಕಂಥವ್ರು ಯಾರಿದ್ದಾರೋ ಅವರನ್ನು ಆ ಕಡೆಗೆ ಭಾಷೆಯಲ್ಲಿ ಕಾವಂದರ್ ಅಂತ ಕರೀತಾರೆ. ಕಾವಂದರ್ ಅದೊಂದು ಗೌರವ ಸೂಚಕ ಪದ. ಅದು ತುಂಬ ಎತ್ತಿ ತೋರಿಸ್ತಕ್ಕಂಥದ್ದು, ತುಂಬ ಅದ್ವಿತೀಯವಿದೆ, ಅದರೊಂದು ಪಾವಿತ್ರ್ಯತೆ ಇದೆ. ಆ ಹೆಸರಿಗೆ ಒಂದು ಪಾವಿತ್ರ್ಯತೆ ಇದೆ. ಆ ಪಾವಿತ್ರ್ಯತೆ ಇರತಕ್ಕಂಥ ಹೆಸರಿಗೆ ಯಾರೋ ಸಣ್ಣ ಸಣ್ಣ ಹುಡುಗರು ಆ ಯೂಟ್ಯೂಬ್ಗಳನ್ನ ಮಾಡಿಕೊಂಡು ಆ ಕಾಮಂದರ್ ಮಾಡ್ತಿರೀರಿ. 800 ವರ್ಷಗಳ ಇತಿಹಾಸದಿಂದ ಎಷ್ಟೋ ಜನ ಬದುಕನ್ನು ಕಟ್ಕೊಂಡಿದ್ದಾರೆ. ಚೆನ್ನಾಗಿ ಕೇಳಿಸ್ಕೊಳ್ಳಿ, ಅವ್ರ ಪರ ಅಂತ ನಾನು ಮಾತಾಡ್ತಿಲ್ಲ. ಆಕಸ್ಮಿಕ ಅಲ್ಲಿ ಏನಾದ್ರು ಕೆಟ್ಟದ್ದು ನಡೆದಿದ್ದರೆ ಶಿಕ್ಷೆ ಆಗುವುದು ಖಚಿತ. ಕಾಲ ಯಾರನ್ನೂ ಬಿಡಲ್ಲ. ನೀವೇನೋ ಗೊತ್ತಿದ್ದೋ ಗೊತ್ತಿಲ್ಲದೋ ಇವ್ರ ಪರವಾಗಿ ನೀವು ಮಾತಾಡ್ತೀರೋ ಅವ್ರ ಪರವಾಗಿ ನೀವು ಮಾತಾಡ್ತಾರೆ ಗೊತ್ತಿಲ್ಲ, ಕಾಲ ಯಾರನ್ನೂ ಬಿಡಲು ಸಾಧ್ಯವಿಲ್ಲ. ಆಕಸ್ಮಿಕ ಅವರ ಕುಟುಂಬದವರು ಯಾರಾದರೂ ಮಾಡಿದ್ದರೆ ನಿಮಗೇನು ಅನುಮಾನ? ಈಗ ಇಲ್ಲಿ ಬೇರೆ ಯಾರಾದರೂ ಗೊತ್ತಿಲ್ಲದೆ ಇದ್ದಾಗ ನೀವು ಅಲ್ಲಿ ಶ್ವಾನದಳ ತೆಗೆದುಕೊಂಡು ಹೋಗಿ ಅಲ್ಲೆಲ್ಲ ಪರೀಕ್ಷೆ ಮಾಡಿ ಕಳ್ಳರನ್ನು ಹಿಡಿಯುತ್ತೆ. ಇಲ್ಲಿ ನಿಮ್ಗೆ ಅನುಮಾನ ಇದೆಯಲ್ಲ, ಅನುಮಾನ ಇರೋದು ಯಾರ ಮೇಲೆ? ಅಲ್ಲಿ ಯಾರಿರುತ್ತಾರೋ ಧರ್ಮಾಧಿಕಾರಿಗಳ ಕುಟುಂಬದ ಮೇಲೆ ನಿಮಗೆ ಅನುಮಾನವಿದೆ. ಯಾರಿಗೆ? SIT, ಸರ್ಕಾರ, ಎಕ್ಸೆಟ್ರಾ ಇವರಿಗೆಲ್ಲರೂ ಕೂಡ ಇರ್ತಕ್ಕಂತಹದ್ದಕ್ಕೆ ನೀವು ನೇರವಾಗಿ ಅವರನ್ನೇ ಪ್ರಶ್ನೆ ಮಾಡಿ. ಇಷ್ಟನ್ನೇ ಕೇಳ್ತೀನಿ. ಈಗ ನೀವು ಇಷ್ಟೆಲ್ಲ ಸಂಶೋಧನೆ ಮಾಡಾದ್ಮೇಲೆ ಇಂಥವರೇ ಅಂತ ನೀವೇನು ಬಯಲಿಗೆ ಹೇಳ್ತೀರೋ ಅದನ್ನ ಈಗಲೇ ಮಾಡಿ. ಅವ್ರು ಸ್ಪಂದಿಸ್ಬೇಕು, ಅವರು ಕೂಡ ಸ್ಪಂದಿಸ್ಬೇಕು ಇದಕ್ಕೆ. ಎಸ್, ನಾನು ತಪ್ಪು ಮಾಡಿದ್ದೇನೆ, ಕ್ಷಮೆ ಯಾಚಿಸ್ತೇನೆ, ತಪ್ಪು ಮಾಡಿದ್ದೇನೆ, ಶಿಕ್ಷೆ ಕೊಡಿ ನನಗೆ ಅಂತಲೇ ಬರಬೇಕು. ಅಂತ ಅವರು ಬರಲ್ಲ, ಇವ್ರಿಗೆ ಸಂಶೋಧನೆ ಮಾಡೋದು ಬಿಡಲ್ಲ. ನಾನು ಇದನ್ನ ಹೇಳ್ತೀನಿ. ಎರಡೂ ಕೂಡ ಅಲ್ಲಿ ಧರ್ಮಾಧಿಕಾರಿಗಳು ಕೂಡ ಯಾವುದೇ ತರಹದನ್ನ ಬಚ್ಚಿಡದೆ ಅವರು ದೊಡ್ಡವರಾಗಬೇಕು. ಮತ್ತು ದೊಡ್ಡವರಾಗಬೇಕು ಅಂತಂದ್ರೆ ಅವರ ಕುಟುಂಬಸ್ಥರು ತಪ್ಪು ಮಾಡಿದ್ರು ತಪ್ಪೆ ಅಂತ ಹೇಳಬೇಕು. ಇವನು ಮಾಡಿದ ತಪ್ಪೇ ಇದು ಅಂತ ಹೇಳಿಬಿಡಬೇಕು. ಹಾಗೆ ಹೇಳಿದ್ರೆ ಮಾತ್ರ ಸತ್ಯಾಂಶ ಇರುತ್ತೆ. ಅಥವಾ ನಮಗೆ ಅಧಿಕಾರ ಇದೆ, ನಮ್ಮಲ್ಲಿರ್ತಕ್ಕಂಥ ಅಧಿಕಾರ, ಆ ಹಣ ಎಲ್ಲವೂ ಕೂಡ ಬಳಸ್ಕೊಂಡು ಮುಚ್ಚಾಕಲಕ್ಕೆ ಯಾವುದೇ ಕಾರಣಕ್ಕೂ ಪ್ರಯತ್ನ ಪಡಬಾರದು. ಕಾಲ ಉತ್ತರ ಕೊಡುತ್ತೆ, ಒಂದು ದಿವಸ ಉತ್ತರ ಕೊಡುತ್ತೆ. ಇದನ್ನೇ ಈ ಸರ್ಕಾರ ನೇರವಾಗಿ, ನಾನು ಈ ಸೈಕ್ಯಾಟ್ರಿಸ್ಟ್, ಈ ಮನೋವೈದ್ಯರು, ಈಗ ನೀವು ನೋಡಿ, ಒಂದು ಸಲ ಎಲ್ಲ ಮಾಧ್ಯಮಗಳು, ಕರ್ನಾಟಕದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಮಾಧ್ಯಮಗಳು ಬರಬೇಕು ಅಂತ ಒಂದು ಅನೌನ್ಸ್, ಈ ಕುಟುಂಬದ ಎಲ್ಲರೂ ಬರಬೇಕಂತ ಮತ್ತೊಂದು ಅನೌನ್ಸ್. ಸೊ ನಾನು ಹೇಳ್ತಾ ಇದ್ದೀನಿ, ನಾನೇ ಹೇಳ್ತಾ ಇರೋದು ಇದನ್ನು ನೋಡಿ ಇದನ್ನೇ ಮಾಡಿ ಅಂತಲ್ಲ, ಬಟ್ ನನ್ನ ಅನಿಸಿಕೆ ನಿಮಗೆ ತಿಳಿಸ್ತಾ ಇದ್ದೇನೆ. ಎಲ್ಲ ಮಾಧ್ಯಮಗಳು ಇಂಥ ಡೇಟ್ಗೆ ಬರಬೇಕು, ಮತ್ತೆ ಈ ಧರ್ಮಾಧಿಕಾರಿಗಳ ಕುಟುಂಬದ ಅಷ್ಟೂ ಸದಸ್ಯರು ಬರಬೇಕು, ಎಲ್ಲರೂ ಕೂಡ 3 ದಿನಗಳ ಕಾಲ ಇದು ನಡೆಯಬೇಕು ಅಂತ ಹೇಳಿದಾಗ ನೀವು ಈ ಪ್ರಶ್ನೆಗಳ ಕೇಳೋರ ಮುಖಗಳು, ಈ ಉತ್ತರ ಕೊಡೋ ಮುಖಗಳು ಗೊತ್ತಾಗ್ಬಿಡುತ್ತೆ. ತಪ್ಪು ಮಾಡಿರೋ ನೀವು ಈಜೆ ಕಂಡುಹಿಡಿತೀರಿ, ಮುಖದಲ್ಲೇ ಗೊತ್ತಾಗ್ಬಿಡುತ್ತೆ, ಅವ್ರ ಕಣ್ಣಲ್ಲಿ ಗೊತ್ತಾಗತ್ತೆ, ಅವರು ಆಟಿಟ್ಯೂಡ್, ಅವ್ರ ಬಾಡಿ ಲ್ಯಾಂಗ್ವೇಜ್ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಇದನ್ನೇ ಮಾಡ್ಲಿಕ್ಕೆ ಖುಷಿಯಿಂದ ಮಾಡ್ಬೋದಾಗಿತ್ತು. ನೀವು ಅಲ್ಲಿ ಅವನು ಬುರುಡೆ ತಕೊಡ್ತಾನ ಅಥವಾ ಬುರುಡೆ ಬಿಡ್ತಾ ಇದ್ದಾನ ಗೊತ್ತಿಲ್ಲ, ಮಾಡ್ತಾನೇ ಇದ್ದೀರಿ. ಅದೇ ನಾನು ಕೇಳೋದು, ಇದೆಲ್ಲ ಸಿಕ್ಕಿದಾದ್ರೆ ಇನ್ನೊಂದು 10 ಒಂದು 20 ಸಿಕ್ತು ಅನ್ಕೊಳ್ಳಿ, ಅವಾಗ ಏನ್ ಮಾಡ್ತೀರಿ? ಇದೇ ತಾನೇ ಮಾಡ್ತೀರಿ ನೀವು. ಅವ್ರು ಯಾರನ್ನ ಕರೆಯೋದ ಮಾಡೋದೇನೆ ಮಾಡ್ತೀರಿ. ಇದನ್ನ ಈಗಲೇ ಮಾಡಲಿಕ್ಕೂ ಕೂಡ ಸರ್ಕಾರ ಸಮ್ಮತಿ ಸೂಚಿಸಿದ್ರೆ ಖಂಡಿತ ಬರ್ತಾರೆ ಅವರು. ಸರ್ಕಾರ ಇದನ್ನು ಮಾಡಲ್ಲ, ಸುಮ್ಮನೆ ಈ ಹಿಂದ್ಗಡೆ ಡೋರಿಂದ ಹೋಗೋದು, ಕಸ ಗುಡಿಸ್ತಾ ಇದ್ದಾರೆ. ಏನು ಮಾಡ್ತಿದ್ರು ಅರ್ಥ ಆಗ್ತಿಲ್ಲ. ಅದಕ್ಕಾಗಿ ಅದೊಂದು ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರ. ತಪ್ಪು ಯಾರು ಮಾಡಿದ್ರು ತಪ್ಪೇ ಅದು. ಹಾಗಾಗೆಲ್ಲ ತಪ್ಪು ಎಸಗುವುದು ಸಾಧ್ಯವೇ ಇಲ್ಲ. ಅದು ಇನ್ನೊಂದು ಆ ಪೈಶಾಚಿಕ ಕೃತ್ಯ ಇದೆಯಲ್ಲ, ಅದು ಸಮಂಜಸವೇ ಅಲ್ಲ. ಆ ಓದುವಂಥ ಮಕ್ಕಳು ಅವ್ರ ಪಾಡಿಗೆ ಅವ್ರು ಓದ್ಕೊಂಡು ಇರೋವಾಗ ಈ ತರಹದ ಹೇಯ ಕೃತ್ಯಗಳು ಒಂದಷ್ಟು ಏನು ಹೇಳ್ತಾರಲ್ಲ, ಈ ಕೆಂಡ ಇಲ್ಲದೆ ಹೊಗೆ ಹಾಡಲ್ಲ ಅಂತ ಏನೋ ಹೇಳ್ತಾರಲ್ಲ, ಬಹುಶಃ ಇದ್ದರೂ ಕೂಡ ಆತ್ಮಸಾಕ್ಷಿಯಿಂದ ಒಪ್ಕೋಬೇಕು. ಎಸ್, ಹೌದು, ನಮಗೆ ಸಂಬಂಧಪಟ್ಟ ಒಂದು ಕುಲ, ಒಂದು ನಮ್ಮ ಮಗ ಈ ತರ ತಪ್ಪು ಮಾಡಿದೆ ಅನ್ನೋದನ್ನ ಆ ಹಿರಿಯ ಕಾವಂದರು ಕೂಡ ಒಪ್ಪಿಗೆ ಸೂಚಿ. ಆವಾಗ ಇನ್ನೂ ನೀವು ಮತ್ತು ದೊಡ್ಡವರಾಗುವಂಥದ್ದು. ಈ ಸಂಶೋಧನೆ ಎಲ್ಲ ಮಾಡ್ತಿದ್ರಲ್ಲ, ಇದು ಎಷ್ಟು ನಿಜವೋ ಗೊತ್ತಿಲ್ಲ, ಎಷ್ಟು ಸತ್ಯವೋ ಎಷ್ಟು ಮಿಥ್ಯವೋ ಗೊತ್ತಿಲ್ಲ, ಒಟ್ಟಾರೆ ಮಾಡ್ತಾ ಇದ್ದಾರೆ. ಒಂದು ಕಳಂಕ ತರ್ತಾ ಇದೆ ಅಂತ ಅನ್ಸುತ್ತೆ ನನಗೆಲ್ಲ ಒಂದು ಕಡೆ. ಮತ್ತೆ ಯಾರಿಗಾದ್ರೂ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಎಂದೂ ನಡೆದಿಲ್ಲ ಚರಿತ್ರೆಯಲ್ಲಿ ಯಾವುದು ಕೂಡ.
ನಡೆದಿದ್ದರೆ ಬಹುಶಃ ಅವರ ಕುಟುಂಬದ ಮಧ್ಯೆ ಈ ಮಾಧ್ಯಮ ಮತ್ತು ಸರ್ಕಾರ ಕೆಲಸ ಮಾಡಿ ಎಲ್ಲ ಪ್ರಶ್ನೆಗಳು ಬಯಲಿಗೆ ಎಳೆದು ಬಿಟ್ಟು ನೀನು ಮಾಡಿದ್ರೆ ತಪ್ಪು ಒಪ್ಪುಕೋ, ಅದಕ್ಕೆ ಈ ಶಿಕ್ಷೆ ಅಂತ ಹೇಳಿ ಮಾಡಿ ಕ್ಲಿಯರ್ ಮಾಡಲಿಕ್ಕೆ ಈಸಿ ದಾರಿ ಇದೆ. ಅದನ್ನು ಬಿಟ್ಟು ನೀವು ಇನ್ನೂ ಅದಷ್ಟು ದಿನಗಳ ಕಾಲ ಹುಡುಕಾಟ ಮಾಡಿದ್ರೆ ಸಿಗುತ್ತೆ. ಅಲ್ಲಿ ಯಾವುದೋ ಒಂದು ಹಳ್ಳಿಗಳಿದ್ದಾವೆ, ಆ ಹಳ್ಳಿಗಳಲ್ಲಿ ಯಾರೋ ತೋಟದಲ್ಲಿ ಒಂದು ಯಾರೋ ಸ್ಮಶಾನ ಯಾವತ್ತೂ ಹಾಕಿರ್ತಾರೆ, ಅಥವಾ ಅಲ್ಲಿ ಆ ಊರ ಸ್ಮಶಾನ ಇರುತ್ತೆ. ಯಾವುದೋ ಒಂದು ನಿಮಗೆ ಅಸ್ಥಿಪಂಜರ ಸಿಗಬಹುದೇನೋ, ಯಾವುದೋ ಒಂದು ನಿಮಗೆ ಅಲ್ಲಿ ಸಿಗ್ತಕ್ಕಂತಹದ್ದು ಯಾವತ್ತೋ ಎಂದು ಹುತ್ತಿರೋದು ಅದಿದೆ ಅಂತ ಹೇಳೋದು ಇದಕ್ಕೆ ಎಷ್ಟು ದಿನಗಳು ತೆಗೆದುಕೊಳ್ಳುತ್ತೆ, ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಆ SIT ಇಂದ ಹಿಡಿದು ಅಲ್ಲಿ ಮಾಡ್ತಾ ಇರೋ ಕಾರ್ಯವೈಖರಿ ಇವೆಲ್ಲವನ್ನು ಕೂಡ ಗಮನಿಸಿದಾಗ ಆ ಆಧ್ಯಾತ್ಮ ಅನ್ನೋ ಕ್ಷೇತ್ರಕ್ಕೆ ಪದಚ್ಯುತಿ ಬರುತ್ತಾ ಇದೆ. ನಾವು ಅವಮಾನ ಮಾಡ್ತಾ ಇದ್ದೀವಿ ಅಂತೆಲ್ಲೋ ನನಗೆ ಅನಿಸುತ್ತೆ. ಆ ಅವಮಾನ ಮಾಡದೆ ನೇರವಾಗಿ ಪ್ರಶ್ನೆಗಳನ್ನು ಕೇಳೋದು, ಉತ್ತರ ಪಡ್ಕೊಳ್ಳೋದು, ನೇರವಾಗಿ ಪ್ರಶ್ನೆ ಕೇಳೋದು, ಆವಾಗ ಏನು ಶಿಕ್ಷೆ ಇರುತ್ತೋ ಆ ಶಿಕ್ಷೆನ ಕೊಡುವಂಥದ್ದು. ಇಷ್ಟನ್ನು ಮಾಡಿದ್ರೆ ಮುಗಿದೋಗ್ತಾ ಇತ್ತಪ್ಪ. ನಾನು ಹೇಳ್ತಾರೆ, ಇಬ್ಬರಿಗೂ ಹೇಳ್ತಿದ್ದೇನೆ, ಅವರು ಕೂಡ ಮರೆ ಮಾಚ್ಕೊಂಡು ಇರೋದು ಕರೆಕ್ಟ್ ಅಲ್ಲ. ಇವರು ಸುಮ್ಮನೆ ಯಾರೋ ಹೇಳಿದಾರ ಅಂತೇಳಿ ಅವರು ಯಾರು ಮಾತಾಡ್ತಾರೆ, ಸರ್ಕಾರ ದುಡ್ಡು ಪಡ್ಕೊಂಡ್ಬಿಟ್ಟಿದೆ ಹಂಗಾಗಿ ಇವ್ರು ಮಾಡಲ್ಲ, ಸುಮ್ಮನೆ ನಾಟಕ ಆಡ್ತಾ ಇದ್ದಾರೆ ಅಂತ ಜನರಿಗೆ ಗೊತ್ತಾಗ್ತಾ ಇದೆ. ಎಲ್ಲೆಲ್ಲಿ ಬೇಕೋ ಅಲ್ಲಿ ಹೋಗ್ಬಿಟ್ಟಿದೆ ಎಲ್ಲ ಹಣ. ಸುಮ್ಮನೆ ಈ ನಾಟಕನೂ ನಿಲ್ಲಿಸಿ, ಈ ನಾಟಕ ಮೊದಲು ನಿಲ್ಲಿಸಿ. ಅವ್ರಿಗೆ ಆ ಕಾಟಕ ತಪ್ಪಿದ್ದಲ್ಲ, ಕಾಲನ ಗರ್ಭದ ಸುಳಿಯಿಂದ ಅದಾಗುವಂಥದ್ದು ಹಾಗೆ ಆಗುತ್ತೆ. ಆ ಕಾಲನೇಮಿಯಿಂದ ಕರೆದಾಗ ಎಲ್ಲರೂ ಕೂಡ ಶಿಕ್ಷೆ ಆಗತ್ತೆ ಪ್ರೀತಿಯ ಬಂಧುಗಳೇ. ಅದಕ್ಕೆ ಈ ಯಾರ್ಯಾರು ಇತ್ತೀಚೆಗೆ ಬಂದಿರೋಂಥ ಯೂಟ್ಯೂಬರ್ಗಳ ಹೋಗಿ ಅವಮಾನ ಮಾಡೋದು ಅಂತೊಂದು ಶಕ್ತಿಯ ಕ್ಷೇತ್ರಕ್ಕೆ ಎಲ್ಲೊಂದು ಕಡೆ ಅವಮಾನ ಮಾಡಿದಾಗತ್ತೆ. ಅದಕ್ಕೆ ಈಸಿಯಾಗಿ ಇದಕ್ಕೆ ಆನ್ಸರ್ ಮಾಡ್ಕೊಳ್ಳಲಿಕ್ಕೆ ನನಗೆ ಅನಿಸಿಕೆಯನ್ನು ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೇನೆ ಪ್ರೀತಿಯ ಬಂಧುಗಳೇ. ಇದು ಅಷ್ಟು ಸಮಂಜಸವಲ್ಲ. ಇನ್ನೊಬ್ಬರಿಗೆ ಅವಮಾನ ಎಷ್ಟೋ ದಿನಕ್ಕೂ ನೀವು ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ಯಾಕೆಂದರೆ ನಮ್ಮ ಸಮಾಜ ಅದನ್ನು ನಂಬಿಕೊಂಡಿದೆ. ಎಷ್ಟೋ ಜನ ಆ ಕ್ಷೇತ್ರಕ್ಕೆ ಹೋಗ್ತಾರೆ, ಈ ಟ್ರಾವೆಲ್ನವ್ರು ಬದುಕ್ತಾರೆ ಅಲ್ವಾ, ಅಲ್ಲಿ ಹಣ್ಣು ಕಾಯಿ ಮಾರೋರು ಬದುಕ್ತಾರೆ. ಮತ್ತು ಎಷ್ಟೋ ಜನ ಅಲ್ಲಿರ್ತಕ್ಕಂಥವ್ರು ಇವರನ್ನು ನಂಬಿಕೊಂಡು ಕಟ್ಟಿರೋ ಕಟ್ಟಡಗಳು ಬದುಕ್ತವೆ, ಅಲ್ಲಿರ್ತಕ್ಕಂಥ ವಿದ್ಯಾಸಂಸ್ಥೆಗಳು ಬದುಕ್ತಾ ಇದ್ದಾವೆ, ಅಲ್ಲಿರ್ತಕ್ಕಂಥದ್ದು ಎಷ್ಟೋ ಸುಸಂಸ್ಕೃತ ಜೀವನ ಮಾಡುತ್ತಾ ಇದೆ. ಎಷ್ಟೋ ಜನ ಅಲ್ಲಿ ಈ ಹಳ್ಳಿಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಏನೇನೋ ವಸ್ತುಗಳನ್ನು ತಯಾರು ಮಾಡಿ ಅದಕ್ಕೆ ಮಾರಾಟ ಮಾಡ್ತಾರೆ. ಇದೆಲ್ಲದಕ್ಕೂ ಪೆಟ್ಟಾಕಿ ಬೀಳಿಸ್ತೆ ಯಾರೋ ಒಬ್ಬರು ಮಾಡಿರೋ ತಪ್ಪಿಂದ, ಈ ಕಡೆ ಆಗಿರ್ಬೋದು ಅಥವಾ ಆ ಕಡೆ ಆಗಿರ್ಬೋದು, ಒಬ್ಬರು ಮಾಡಿರೋ ತಪ್ಪಿಂದ ಅನಾಯಾಸವಾಗಿ ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ಹೊಡೆತ ಬೀಳ್ತಾ ಇದ್ದಂಥ ನನ್ನ ವಾದ. ಇನ್ನು ನೀವೇನು ನಿಮ್ಮ ವಾದವನ್ನು ಮಂಡಿಸ್ತೀರೋ ಅದು ನಿಮಗೆ ಬಿಟ್ಟಿತ್ತು. ಖಂಡಿತ ಗುರುಗಳೆಲ್ಲೋ ಒಂದು ಕಡೆ ತಪ್ಪು ಯಾರು ಮಾಡಿದ್ರು ತಪ್ಪೆ ಅಂತ ಹೇಳಿದ್ರಿ, ಜೊತೆಗೆ ನ್ಯಾಯ ಏನಿದೆ ಅದು ಗೊತ್ತಾಗ್ಬೇಕೇನು ಅಂತ. ಆದ್ರೆ ಇಷ್ಟೊಂದು ವಿವಾದಗಳು ಅಥವಾ ವಿಚಾರಗಳು ನಡೀತಾ ಇದ್ದಾಗ ನಮಗೂ ಏನಾಗುತ್ತೆ ಮುಂದೆ ಅನ್ನೋದೇ ಆಗ್ತಿದೆ ಹೊರತು ಒಂದು ಕನ್ಕ್ಲೂಷನ್ ಅಥವಾ ಸೊಲ್ಯೂಷನ್ ಅನ್ನೋಂಥದ್ದು ಸಿಗ್ತಾ ಇಲ್ಲ. ನೀವು ಕೊಟ್ಟಂತಹ ಒಂದು ಒಪಿನಿಯನ್ ಬಹಳ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಬಹುಶಃ ನೋಡ್ತಾ ಇರೋಂಥವ್ರಿಗೆ ಯಾರಿಗಾದ್ರೂ ಅಂತ ಅಧಿಕಾರಿಗಳಿಗೆ ತಲುಪಿದ್ರೆ ಈ ಒಂದು ಸಲಹೆನ ಅವ್ರು ಪಡ್ಕೊಳ್ಳೋದ್ರಿಂದ ಇದಕ್ಕೆ ಒಂದು ಕನ್ಕ್ಲೂಷನ್ ಅಥವಾ ಸೊಲ್ಯೂಷನ್ ಅನ್ನೋಂಥದ್ದು ಯೋಚನೆ ಮಾಡಿ. ನಾನು ನಿಮ್ಮನ್ನ ಅದೇ ಕೇಳ್ತೀನಿ, 20-30 ಎಲ್ಲೋ ಎಣ ಸಿಕ್ತು ನಿಮಗೆ, ಆಮೇಲೆ ಆಮೇಲೆ ಏನು ನಿಮ್ಮ ಅನುಮಾನ ಇರೋದು ಅವ್ರ ಮೇಲೆ ತಾನೆ. ಅವರನ್ನೇ ಕರೆಸಿ ನಿಮಗೆ ಅನುಮಾನ ಇಲ್ಲ ಅಂದ್ರೆ ಹುಡುಕಾಟ ಮಾಡಿ. ನಿಮ್ಗೆ ಅವ್ರ ಮೇಲೆ, ಆ ಕುಟುಂಬಸ್ಥರ ಮೇಲೆ ಅನುಮಾನ ಇದ್ದಾಗ ನೇರವಾಗಿ ಕೇಳಿ, ಪ್ರಶ್ನೆಗಳು ಮಾಡಿ, ಉತ್ತರ ಸಿಗುತ್ತೆ. ಅಲ್ಲಿ ಎಷ್ಟೋ ಲಕ್ಷಾಂತರ ಜನ ನೋಡ್ತಾ ಇರ್ತಾರೆ. ಅಲ್ಲಿ ಮಾರ್ಕ್ಸ್ ತಗೊಳ್ಳಿ, ಇವ್ರಿಗೆ ಆಗ್ತೀರ ಅಂತ. ಅವರು ಆವಾಭಾವನೆ ಗೊತ್ತಾಗ್ಬಿಡ್ತವೆ. ಅವನೇನು ಹೇಳ್ತಾನೆ, ಯಾರು ತಪ್ಪು ಮಾಡಿದಾನೋ ಅಲ್ಲೇ ಗೊತ್ತಾಗುತ್ತೆ. ಯಾಕಂದ್ರೆ ಆತ್ಮಸಾಕ್ಷಿ ಇದೆಯಲ್ಲ, 100% ಒಪ್ಪೋದಿಲ್ಲ. ನಿಮ್ಮ ಮೇಲ್ನೋಟ ಏನಾದರೂ ಒಪ್ಪಬಹುದು, ನಿಮ್ಮ ಆತ್ಮಸಾಕ್ಷಿ ದೇವರಾಣೆಗೂ ಒಪ್ಪೋದಿಲ್ಲ. ನೀವು ತಪ್ಪು ಮಾಡಿದ್ದಾರೆ ಬಹುಶಃ ಆ ತಪ್ಪು ಸಾವಿರಾರು ಜನ, ಲಕ್ಷಾಂತರ ಜನ ನೋಡ್ತಾ ಇರ್ತಾರೆ. ನೋಡಿ, ಅನೌನ್ಸ್ ಮಾಡಿದಾಗ ಕಾಯ್ತಿರ್ತಾರೆ, ಕ್ಯಾಚ್ ಮಾಡ್ತಾರೆ. ತೀರಾ ಸಣ್ಣ ಹುಡುಗ ಕೂಡ ಎಸ್ ಇದು ತಪ್ಪಿದೆ ಅಂತ ಹೇಳಿಬಿಡ್ತಾನೆ. ಇನ್ನು ನೀವು ಸೈಕ್ಯಾಟ್ರಿಸ್ಟ್ ಆಗಿರಬಹುದು, ಮನೋವೈದ್ಯರಾಗಿರಬಹುದು, ವಿಜ್ಞಾನಿಗಳಾಗಿರಬಹುದು, ಈಸಿಯಾಗಿ ಕಂಡಿರ್ತಾರೆ. ಮನಸ್ಸನ್ನು ಕಂಡು ಎಷ್ಟು ರೀ, ಅದ್ಯಾವುದೋ ಬೋನ್ ತೊಗೊಂಡೋಗಿ ನೀವು DNA ಚೆಕ್ ಮಾಡ್ತೀರಿ, ಇನ್ನು ಮನಸ್ಸನ್ನು ಚೆಕ್ ಮಾಡಕ್ಕೆ ಬರಲ್ವ ನಿಮಗೆ ಅನ್ನೋದು ನನ್ನ ವಾದ. ಖಂಡಿತ ಗುರುಗಳು, ಖಂಡಿತ 100ಕ್ಕೆ 100 ಸತ್ಯ ನೀವು ಹೇಳಿದಂಥ ಮಾತುಗಳು. ನಿಮ್ಮ ಒಂದು ಒಪಿನಿಯನ್ನ ಈ ವಿಚಾರವಾಗಿ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.